ಕುರುಬ ಸಮುದಾಯಕ್ಕೆ ಬಂಪರ್ ಕೊಡುಗೆಯನ್ನು ಕೊಡ್ತಾರ ಸಿಎಂ ಅನ್ನೋ ಪ್ರಶ್ನೆ. ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮುದಾಯ ಸೇರ್ಪಡೆಯ ವಿಚಾರ ಮಹತ್ವದ ಸಭೆಯನ್ನ ಕರೆದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ. ಪರಿಶಿಷ್ಟ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ಇದೆ. ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಒಳಗೊಂಡ ಜಿಲ್ಲಾವಾರು ಜನಸಂಖ್ಯಾ ಅಂಕಿ ಅಂಶ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದಿಂದ ಸೂಚನೆ ನೀಡಿರೋದು. ಹೀಗಾಗಿ ಇವತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಒಂದು ಸಭೆಯನ್ನ ಕರೆದಿದೆ. ಸಭೆಯಲ್ಲಿ ಪ್ರಮುಖವಾಗಿ ಅಂಕಿಅಂಶಗಳ ವಿಚಾರ, ಇದರ ಸಾಧಕ ಬಾಧಕ, ಆಗು ಹೋಗು, ದಾಖಲೆಗಳ ಸಂಗ್ರಹ, ದಾಖಲೆಗಳ ಇರುವಿಕೆಯ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಕುಲಶಾಸ್ತ್ರೀಯ ಅಧ್ಯಯನದ ವರದಿ ತರಿಸಿಕೊಂಡು ಚರ್ಚೆಯನ್ನ ಮಾಡಲಿದ್ದಾರೆ. ಈಗಾಗಲೇ OBC ಪಟ್ಟಿಯಲ್ಲಿರುವಂಥ ಕುರುಬ ಸಮುದಾಯ, ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಕುರುಬ ಸಮುದಾಯದಿಂದ ಬೇಡಿಕೆಯನ್ನ ಇಡಲಾಗಿದೆ. ಸದ್ಯ ST ಪಟ್ಟಿಯಲ್ಲಿರುವಂಥ ಕಾಡು ಕುರುಬ, ಜೇನು ಕುರುಬ ಸಮುದಾಯದ ಎಲ್ಲ ಉಪಪಂಗಡಗಳ ಸೇರ್ಪಡೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ST ಪಟ್ಟಿಗೆ ಸೇರ್ಪಡೆಗೆ ವಾಲ್ಮೀಕಿ ಸಮುದಾಯ ಒಪ್ಕೊಳ್ಳುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. ಇಲ್ಲೊಂದಷ್ಟು ಸಮಸ್ಯೆಗಳು ಕೂಡ ಇದೆ. ಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ದಾಖಲೆಗಳ ಕೊರತೆ ಇದೆ. ಹೀಗಿರ್ಬೇಕಾದ್ರೆ ದಾಖಲೆಗಳ ಸಂಗ್ರಹಿಸಿ ಅದರ ಮೇಲೆ ಚರ್ಚೆ ಮಾಡಿ ಎಲ್ಲರ ನಿರ್ಧಾರ, ಒಪಿನಿಯನ್ ಏನಿದೆ ಅದನ್ನು ಕೇಳಿಕೊಂಡು ಇಲ್ಲದ ದಾಖಲೆಗಳನ್ನು ಸಂಗ್ರಹಿಸಿ, ಅಂದರೆ ಕೆಲವೊಂದಷ್ಟು ದಾಖಲೆಗಳು ಮಿಸ್ ಆಗಿರಬಹುದು, ಅವುಗಳ ಇರುವಿಕೆಯ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗತ್ತೆ. ಕೆಲವ್ರದ್ದು ಬೇಡಿಕೆ ಇತ್ತು, ನಮ್ಮನ್ನ ST ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಈ ಸಮುದಾಯವನ್ನು, ಈ ಪಂಗಡಗಳನ್ನು ಅಂತ. ಇನ್ನು ಕೆಲವರು ಬೇಡ ಅನ್ನುವಂಥ ಅಭಿಪ್ರಾಯದಲ್ಲೂ ಕೂಡ ಇದ್ರು. ಹಾಗಾಗಿ ವಾಲ್ಮೀಕಿ ಸಮುದಾಯ ಒಪ್ಕೊಳ್ಳುತ್ತಾ ಇದನ್ನ ಅನ್ನೋದು ಒಂದು ಪ್ರಶ್ನೆ ಕೂಡ ಇದೆ. ಏನಾಗುತ್ತೆ ಅನ್ನೋದು ನೋಡಬೇಕಾಗತ್ತೆ. ಇವತ್ತು ಈ ಹಿನ್ನೆಲೆಯಲ್ಲಿಯೇ ಒಂದು ಮೀಟಿಂಗನ್ನು ಹಮ್ಮಿಕೊಂಡಿರುವಂಥದ್ದು. ಈ ಮೀಟಿಂಗ್ ಸಹಜವಾಗಿ ಮಹತ್ವಕ್ಕೆ ಕಾರಣವಾಗ್ತಾ ಇದೆ. CM ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರುವಂಥ ಸಂದರ್ಭದಲ್ಲೇ ಕುರುಬ ಸಮುದಾಯಕ್ಕೆ ಒಂದೊಳ್ಳೆ ರೀತಿಯಾದಂಥ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಅನ್ನೋದು ಪ್ರಶ್ನೆ ಇರೋದು. ಸೊ ಬಹು ವರ್ಷಗಳ ಬೇಡಿಕೆ, ಬಹು ವರ್ಷಗಳ ಕನಸು ಈಡೇರುತ್ತೆ ಅನ್ನೋದರಲ್ಲಿ ಕೆಲವರ ಆಶಾಭಾವನೆ, ಇನ್ನು ಕೆಲವರಿಗೆ ಇದು ಎಷ್ಟು ಮಟ್ಟಿಗೆ ಚರ್ಚೆ ಆಗ್ಬೋದು ಅನ್ನೋದು ಕೂಡ ಪ್ರಶ್ನೆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಇದ್ದಾರೋ ಅಥವಾ ಯಾವ ನಿರ್ಧಾರವನ್ನು ಅಂತಿಮ ಮಾಡಬೇಕು ಅಂತ ಇದ್ದಾರೋ ಅದಕ್ಕೆ ವಾಲ್ಮೀಕಿ ಸಮುದಾಯ ಒಪ್ಪಿಗೆಯನ್ನು ಕೊಡುತ್ತಾ, ವಾಲ್ಮೀಕಿ ಸಮುದಾಯ ಒಪ್ಕೊಳ್ಳುತ್ತಾ, ಇದು ಕೂಡ ಪ್ರಶ್ನೆ ಇದೆ. ಸೊ ಈಗಾಗಲೇ ಕೇಂದ್ರದಿಂದ ಕೂಡ ಪತ್ರವನ್ನು ಬರೆಯಲಾಗಿದೆ ಇಲಾಖೆ ಕಡೆಯಿಂದ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನೆಲ್ಲ ಕಲೆ ಹಾಕಿ ಚರ್ಚೆಗಳನ್ನು ಮಾಡಿ ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಆ ನಂತರದ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. CM ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಬಂಪರ್ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಹಾದಿಯಲ್ಲಿದ್ದಾರೆ. ಬಟ್ ಒಂದಷ್ಟು ಅಡೆತಡೆಗಳು ಕೂಡ ಆಗಿದೆ, ದಾಖಲೆಗಳ ಕೊರತೆಯೂ ಕೂಡ ಇದೆ. ಇವತ್ತಿನ ಸಭೆ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಸ್ವಾಮಿ? ಮಿತಿ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ವಿಚಾರ ಇವತ್ತು ಮಹತ್ವದ ಸಭೆ ಇದೆ. ಪ್ರಮುಖವಾಗಿ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ ಹಲವು ದಿನಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಅಧಿಕಾರಿಗಳಿಂದ ಒಂದು ಮಹತ್ವದ ಸಭೆ ಇದೆ. ಅಂದ್ರೆ ಈಗಾಗಲೇ ಕೇಂದ್ರದಿಂದ ಒಂದು ಸೂಚನೆ ಪತ್ರ ಕೂಡ ಬಂದಿರುವಂತದ್ದು. ಯಾವ ಆಧಾರದ ಮೇಲೆ, ಯಾವ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವಿಚಾರಗಳ ಮೇಲೆ ಕುರುಬ ಸಮುದಾಯವನ್ನ ST ಸಮುದಾಯಕ್ಕೆ ಸೇರಿಸಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಬಂದಿದೆ. ಅಂದ್ರೆ ಜಿಲ್ಲಾವಾರು ಜನಸಂಖ್ಯೆ ಅಂಕಿ ಅಂಶಗಳನ್ನು ಸೇರಿದಂತೆ ಸಾಮಾಜಿಕ ಹಾಗೂ ಆರ್ಥಿಕ ಪರಿಸ್ಥಿತಿಯ ಮಾಹಿತಿಯನ್ನ ನೀಡುವಂತೆ ಈಗಾಗಲೇ ಕೇಂದ್ರದಿಂದ ಏನು ಒಂದು ಸೂಚನೆ ಪತ್ರ ಬಂದಿರುತ್ತೆ. ಆ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಮಹತ್ವವಾಗಿ ಕೊಡ್ತಾ ಇದೆ. ಅಂದ್ರೆ ಕುರುಬ ಸಮುದಾಯವನ್ನ ಒಂದು ST ಸಮುದಾಯಕ್ಕೆ ಪಂಗಡಕ್ಕೆ ಸೇರಿಸಬೇಕಾದ ಸಂದರ್ಭದಲ್ಲಿ ಆ ಲಿಸ್ಟಿಗೆ ಸೇರಿಸುವಂತ ವಿಚಾರದಲ್ಲಿ ಸಾಕಷ್ಟು ತಮ್ಮ ಅದರದೇ ಆದ ಒಂದು ಕಾನೂನು ಪ್ರಕ್ರಿಯೆಗಳಿರ್ತವೆ, ನಿಯಮಗಳನ್ನ ಅನುಸರಿಸಬೇಕಾಗುತ್ತೆ. ಹಾಗೂ ಸಮುದಾಯವಾರು ಜನಸಂಖ್ಯೆ ಹಾಗೂ ಸಾಮಾಜಿಕ ಪರಿಸ್ಥಿತಿಯನ್ನ ಅನುಸರಿಸಬೇಕಾಗುತ್ತೆ. ಹಾಗಾಗಿ ಎಲ್ಲವನ್ನು ಪರಿಗಣಿಸಿರುವಂತಹ ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಒಂದು ಶಿಫಾರಸು ಮಾಡುತ್ತೆ, ಯಾವ ರೀತಿ ಒಂದು ವರದಿಯನ್ನು ಕೊಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ ಕುಲಶಾಸ್ತ್ರೀಯ ಅಧ್ಯಯನದ ವರದಿಯನ್ನು ತರಿಸಿಕೊಂಡು ಚರ್ಚೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅಂದ್ರೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಪಡೆದುಕೊಂಡು, ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಪಡೆದುಕೊಂಡು ಹಾಗೂ ತಜ್ಞರ ಸಲಹೆಯನ್ನ ಪಡೆದುಕೊಂಡು ಎಲ್ಲ ರೀತಿಯ ಒಂದು ಜೊತೆಗೆ ಕುಲಶಾಸ್ತ್ರೀಯ ಒಂದು ಅಧ್ಯಯನದ ಒಂದು
ಆ ಅಧ್ಯಯನವನ್ನು ಕೂಡ ಮಾಡಿಕೊಂಡಿರುವಂತಹ ರಾಜ್ಯ ಸರ್ಕಾರ ಯಾವ ರೀತಿ ಮುಂದಿನ ಹಂತದಲ್ಲಿ ಆ ಸಮುದಾಯವನ್ನು ಎಸ್ಟಿ ಪಂಗಡಕ್ಕೆ ಸೇರಿಸಬೇಕು, ಎಸ್ಟಿ ಲಿಸ್ಟ್ಗೆ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಚರ್ಚೆಯನ್ನ ಇವತ್ತು ಇಲಾಖಾ ಮಟ್ಟದ ಅಧಿಕಾರಿಗಳು ನಡೆಸ್ತಾರೆ. ಪ್ರಮುಖವಾಗಿ ಈಗಾಗಲೇ ಕರ್ನಾಟಕದ ಗೊಂಡ ಸಮುದಾಯದ ಜೊತೆ ಸಾಮ್ಯತೆ ಹೊಂದಿರೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ಆಗಿರುವಂತದ್ದು. ಅಂದ್ರೆ ಈಗಾಗಲೇ ಒಬಿಸಿ ಪಟ್ಟಿಯಲ್ಲಿ ಕುರುಬ ಸಮುದಾಯ ಇದೆ. ಈ ಒಬಿಸಿ ಪಟ್ಟಿಯಿಂದ ಎಸ್ಟಿ ಲಿಸ್ಟ್ಗೆ ಯಾವ ರೀತಿ ಒಂದು ಸೇರಿಸಬೇಕು, ಯಾವ ರೀತಿ ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂತೆ ಇವತ್ತು ಆ ಮಹತ್ವದ ಸಭೆ ಇರುವಂತದ್ದು. ಈಗಾಗಲೇ ಎಸ್ಟಿ ಪಟ್ಟಿಯಲ್ಲಿ ಕಾಡು ಕುರುಬ ಹಾಗೂ ಜೇನು ಕುರುಬ ಪಂಗಡಗಳನ್ನ ಸೇರಿಸಲಾಗಿದೆ. ಈಗ ಕುರುಬ ಸಮುದಾಯ ಜಾತಿಯನ್ನ ಸೇರಿಸೋದ್ರಿಂದ ಆ ಜಾತಿಗೆ ಯಾವೆಲ್ಲ ಪ್ರಾಮುಖ್ಯತೆ ಕೊಡಬಹುದು, ಯಾವೆಲ್ಲ ವಿಚಾರಗಳನ್ನ ಕೊಡಬಹುದು ಅನ್ನೋಕೆ ಸಂಪೂರ್ಣವಾದಂತ ಒಂದು ವರದಿ ತಯಾರಿಸುವಂತ ಜವಾಬ್ದಾರಿ ಸಂಬಂಧಪಟ್ಟಂತ ಇಲಾಖಾ ಅಧಿಕಾರಿಗಳ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಎಸ್ಟಿ ಪಟ್ಟಿಗೆ ಸೇರಿಸೋದಕ್ಕೆ ವಾಲ್ಮೀಕಿ ಸಮುದಾಯ ಒಪ್ಪಿಕೊಳ್ಳುತ್ತಾ ಎಂಬ ಚರ್ಚೆಗಳು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಕುರುಬ ಸಮುದಾಯಕ್ಕೂ ಕೂಡ ಎಸ್ಟಿ ಲಿಸ್ಟಿಗೆ ಸೇರಿದಂತ ಸಂದರ್ಭದಲ್ಲಿ ಅದಕ್ಕೆ ಆದಂತ ಒಂದು ಸ್ಥಾನಮಾನ ಸಿಗುತ್ತೆ, ಹಾಗೂ ರಾಜಕೀಯ ಲಾಭಗಳು ಇದೆ. ಸಮುದಾಯವಾರು ಕೂಡ ಅವರಿಗೆ ಮೀಸಲಾತಿ ಅವಕಾಶ ಕೊಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಒಂದು ರಾಜ್ಯ ಸರ್ಕಾರದ ನಡೆ ಜೊತೆಗೆ ಕುರುಬ ಸಮುದಾಯವನ್ನ ಎಸ್ಟಿ ಲಿಸ್ಟ್ಗೆ ಸೇರಿಸಂತ ಸಂದರ್ಭದಲ್ಲಿ ಮುಂದೆ ವಿರೋಧ ವ್ಯಕ್ತವಾಗುತ್ತಾ ಅಥವಾ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.